ನಿನ್ ಪೌರುಷಕ್ಕೆ ರೋಷಕ್ಕೆ ಸೆಲ್ಯೂಟ್ ಅಣ್ಣ. ಎಷ್ಟು ವರ್ಷ ಆದ್ಮೇಲೆ ನಿನ್ನಿಂದ ಇಂಥ ಮಾತನ್ನ ಕೇಳಿಸ್ಕೊಂತಾ ಇದ್ದೀನಿ. ಶಭಾಷ್ ಅಣ್ಣ, ಶಭಾಷ್. ಥ್ಯಾಂಕ್ಸ್. ಗಂಡನ ನೆರಳಲ್ಲಿ ನಡೆಯೋದು ನಿನ್ ಧರ್ಮ. ತಂದೆ ಮಾತನ್ನ ಮೀರ್ದೇನೆ ನಡ್ಕೊಳ್ಳೋದು ನಿನ್ ಧರ್ಮ. ಹೊರಡಿ ಅತ್ಗೆ, ಹೊರಡು ಕಾವ್ಯ. ಬನ್ನಿ ಬನ್ನಿ. ಒಂದ್ ನಿಮಿಷ ಅಣ್ಣ, ನಂದೊಂದು ಚಿಕ್ಕ ಅನುಮಾನ. ಏನು? ನಿನಗೆ ಎಷ್ಟು ಆಸ್ತಿ ಇದೆ? ಒಂದ್ ಟೈಮಲ್ಲಿ ಇತ್ತು, ಈಗಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? ಒಂದ್ ಟೈಮಲ್ಲಿ ಇತ್ತು, ಈಗಿಲ್ಲ. ಊರಲ್ಲಿ ಎಷ್ಟು ಮನೆ ಇದೆ? ಒಂದ್ ಟೈಮಲ್ಲಿ ಇತ್ತು, ಇವಾಗಿಲ್ಲ. ಅದಕ್ಕೆ ಅಲ್ವಾ ಈ ಮನೇಲಿ ಇರ್ತಿರೋದು. ಅದೆಲ್ಲ ಇದ್ದಿದ್ರೆ ಇಲ್ಲಿ ಯಾಕೆ ಇರ್ತೀನಿ? ಅದೇ ಅಲ್ವಾ. ಸರಿ ಸರಿ, ಟೈಮ್ ಆಗ್ತಿದೆ, ಹೊರಡಿ. ಬನ್ನಿ. ಅವನಿ ಏನಕ್ಕೆ ಹೇಳಿದ್ಲು ಅರ್ಥ ಆಗ್ಲಿಲ್ವಾ? ಜನರಲ್ ನಾಲೆಡ್ಜ್ಗೋಸ್ಕರ. ನಿಮ್ ನಾಲೆಜ್ ಹಾಗಿದೆ. ಮತ್ತೆ ಏನ್ ಹಾಗಂತಿದ್ಯಾ? ಹೆಂಡತಿ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಹೇಗ್ ಸಾಕ್ತೀಯಾ ಅಂತ ಕೇಳ್ತಾ ಇದ್ದಾಳೆ. ನಾಯಿ ಬಾಲ ಹಿಡ್ಕೊಂಡು ಗೋದಾವರಿ ಈಜೋಕಾಗಲ್ವಲ್ಲ. ಅವನಿ ಮಾತಲ್ಲಿ ಅಷ್ಟೇ ಅರ್ಥ ಇದೆ. ಆಧಾರನೇ ಇಲ್ದೇ ಇರೋರು ನಿನ್ ಮೇಲೆ ಇಬ್ರು ಆಧಾರ ಪಟ್ರೆ ಸಂಸಾರ ಅನ್ನೋ ಗಾಡಿನ ಹೇಗೆ ಓಡಿಸ್ತೀಯ ಅಣ್ಣ? ಅಣ್ಣ, ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಿಮಗ್ ನೋವಾಗ್ಲಿ ಅಂತ ನಾನು ಮಾತಾಡ್ತಾ ಇಲ್ಲ. ಇರೋ ವಾಸ್ತವಾನ್ ಮಾತಾಡ್ತಿದ್ದೀನಿ. ನಾವಿಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟದೆ ಹೋದ್ರು ನಾನಂತೂ ನಿನ್ನ ಸ್ವಂತ ಅಣ್ಣ ಅಂತಾನೆ ಅನ್ಕೊಂಡಿದ್ದೀನಿ. ಅದಕ್ಕೆ ಸಲಿಗೆ ತಗೊಂಡು ಮಾತಾಡ್ತಿದ್ದೀನಿ. ನಾನು ನನ್ನ ಜೀವನನ ರಿಸ್ಕಲ್ಲಿಟ್ಟು ನಿನ್ನನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಮುಖ್ಯವಾದ ಕಾರಣ ಯಾರು ಗೊತ್ತಾ? ಕಾವ್ಯ. ಮಗಳ ಮದುವೆ ಮಾಡೋದು ತಂದೆಗೆ ಒಂದು ಯಜ್ಞ ಇದ್ದ ಹಾಗೆ. ಆ ಜವಾಬ್ದಾರಿನ ನೀನು ತುಂಬಾ ಕಷ್ಟಪಟ್ಟು ತಗೋಬೇಕಾಗತ್ತೆ ಅಣ್ಣ. ವೇದವತಿ ಅನ್ನೋ ಮರದ ನೆರಳಿನಲ್ಲಿದ್ದು ಕಾವ್ಯ ಮದುವೆ ಮಾಡೋದ್ರಿಂದ ಕಾವ್ಯ ಭವಿಷ್ಯ ಬಂಗಾರವಾಗಿರತ್ತೆ. ಈ ಮರದ ನೆರಳನ್ನ ಬೇಡ ಅನ್ಕೊಂಡ್ರೆ ಜೀವನ ತುಂಬಾ ಕಷ್ಟ ಆಗತ್ತೆ. ಆದ್ರೂ ಅತ್ತೆ ಏನಂದ್ರು ಅಂತ ಇಷ್ಟು ಕೋಪ? ಇಸ್ಪೀಟ್ ಅಂತ ಕೆಟ್ಟ ಅಭ್ಯಾಸಗಳು ಬೇಡ ಅಂದ್ರು. ಒಳ್ಳೇದೇ ಅಲ್ವಾ? ಇನ್ಮೇಲಾದ್ರೂ ಚೆನ್ನಾಗಿರು. ಈ ಸಲ ಏನಾದ್ರೂ ಸ್ಟೇಷನ್ಗೆ ಹೋದ್ರೆ ನಿನ್ನನ್ನು ಬಿಡಿಸೋದಕ್ಕೆ ಯಾರೂ ಬರೋದಿಲ್ಲ. ಅವನಿ ಹೇಳಿದ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ವಸಂತ. ಏನ್ ಅರ್ಥ ಆಯ್ತು ಅಪ್ಪ? ಈ ಸರಿ ಇಸ್ಪಿಟ್ ಹೊರಗಡೆ ಆಡಬಾರ್ದು, ಮನೇಲಿ ಆಡ್ಬೇಕು ಅಂತ ಅರ್ಥ ಆಯ್ತು. ನಿಹಾರಿಕಾನ ಇನ್ನೆಷ್ಟು ಕಾಲ ಕ್ಷಮಿಸ್ತೀಯ? ಯಾಕೆ ಕ್ಷಮಿಸ್ತಾ ಇದೀಯಾ? ನೀನ್ ಏನ್ ಹೇಳ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ತಪ್ಪು ಮಾಡಿದಾಗ ಮನಸ್ಸಿನೊಳಗೆ ಚುರುಕ್ಕನ್ನತ್ತೆ. ನೀನು ಪಾಪ ಮಾಡ್ತಾ ಇದೀಯಾ ಅಂತ ಅಂತರಾತ್ಮದಿಂದ ಧ್ವನಿ ಎಚ್ಚರಿಸತ್ತೆ. ಆ ಧ್ವನಿ ಕೇಳಿಸಿದಾಗ ಯಾರಿಗಾದ್ರೂ ಸರಿ ಭಯ ಶುರುವಾಗತ್ತೆ. ಮತ್ತೆ ನಿಹಾರಿಕಾ ದೇವರ ವಿಷಯದಲ್ಲಿ ಯಾಕೆ ಭಯ ಪಡ್ತಾ ಇಲ್ಲ? ನೀನು ನೋಡ್ದ ಹಾಗೆ ಬಿಟ್ಬಿಡ್ತಿದ್ಯಾ ಅಂತ ತಾನೆ? ಅವಳ ಜಾತಕ ಅತ್ತೆ ಜಾತಕ ಒಂದೇ ಅಲ್ವಾ ಅಂತ ಬಿಡ್ತಾ ಇದ್ಯಾ? ನಂಗಂತೂ ನಿಹಾರಿಕಾ ಜಾತಕದ ಮೇಲೆ ತುಂಬಾ ಅನುಮಾನಗಳಿದೆ. ಕುಲಗುರುಗಳಿಂದ ಬರ್ತಾ ಇರೋ ಸಂದೇಶಕ್ಕೋಸ್ಕರ ನಾನು 1000 ಕಣ್ಗಳಿಂದ ಕೋಟಿ ಆಸೆಗಳಿಂದ ಕಾಯ್ತಾ ಇದ್ದೀನಿ. ನೋಡು ತಾಯಿ, ಕೃಷ್ಣ ಭಾವ ನಿಹಾರಿಕನ್ ಮದುವೆ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನಿಹಾರಿಕಾ ಈ ಮನೆ ಸೊಸೆ ಆಗಬಾರ್ದು. ನಿಹಾರಿಕಾಯಿಂದ ನನ್ನ ಕುಟುಂಬಕ್ಕೆ ತುಂಬಾ ಅಪಾಯ ಇದೆ. ಅದಕ್ಕೆ ಮದುವೆನ ನಿಲ್ಲಿಸ್ಬೇಕು ಅನ್ಕೊಂತಿದ್ದೀನಿ.
ಆದರೆ ತಡೆಯೋ ಪ್ರಯತ್ನನ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನನ್ನ ಕೊನೆ ಪ್ರಯತ್ನವಾಗಿ ದೇವಸ್ಥಾನದಲ್ಲಿ ನಿಹಾರಿಕೆಯಿಂದ ಕಠಿಣ ಪೂಜೆನ ಮಾಡಿಸ್ತೀನಿ. ಆ ಪೂಜೆನಲ್ಲಿ ನಿಹಾರಿಕಾ ಗೆದ್ಲು ಅಂದರೆ ಈ ಮನೆಗೆ ಸೊಸೆ ಆಗ್ತಾಳೆ. ಗೆಲ್ಲಿಲ್ಲ ಅಂದರೆ ನಿಜ ಬಯಲಾಗಿ ಅತ್ತೆ ತನ್ನ ನಿರ್ಧಾರನ ಬದಲಾಯಿಸ್ಕೊತಾರೆ. ನನ್ನ ಕೊನೆ ಪ್ರಯತ್ನ ಜಯವಾಗಬೇಕು ಅಂತ ನಂಗೆ ಆಶೀರ್ವಾದ ಮಾಡಮ್ಮ. ಅವನಿ ಇಟ್ಟಿರೋ ಫಿಟ್ಟಿಂಗ್ಗೆ ನಾಳೆ ನನ್ನ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಹಲೋ, ಏನ್ ಮಾತಾಡ್ತಿದ್ಯಾ ನೀಹಾ? ಏನು ತೋಚದೆ ಆಚೆ ಲಾನಲ್ಲಿ ಕೂತ್ಕೊಂಡಿದ್ದೀನಿ. ನಾವಂತೂ ನಿನ್ ಮದ್ವೆ ಕೆಲ್ಸದ ಏರ್ಪಾಡಲ್ಲಿದ್ದೀವಿ. ಹೌದಾ? ಹೌದು ಮಗಳೇ, ನಮ್ಮ ಸಂಬಂಧಿಕರು ತುಂಬಾ ಜನರಿಗೆ ನೀನು ವೇದವತಿಯವ್ರ ಮನೆಗೆ ಸೊಸೆ ಆಗ್ತಿದ್ಯಾ ಅನ್ನೋ ವಿಷಯನೇ ಗೊತ್ತಿಲ್ಲ ಅಲ್ವಾ? ಅವರು ಕೇಳಿ ಎಷ್ಟು ಆನಂದ ಪಡ್ತಿದ್ದಾರೆ ಗೊತ್ತಾ? ನಿಜವಾಗ್ಲೂನಾ? ಹೌದು ನೀಹಾ, ನೀನ್ ತುಂಬಾ ಅದೃಷ್ಟವಂತೆ ಅಂತ ತುಂಬಾ ಹೊಗಳುತ್ತಿದ್ದಾರೆ ಕೂಡ. ಆ ಅದೃಷ್ಟ ನಿಜವಾಗ್ಲೂ ನನಗೆ ಸಿಗತ್ತೋ ಇಲ್ವೋ ಅಂತ ನನಗಂತೂ ತುಂಬಾ ಅನುಮಾನ ಇದೆ ಗೌತಮಿ. ಎಲ್ಲ ಚೆನ್ನಾಗಿ ನಡೀತಿದೆ ಅಲ್ವಾ, ಮತ್ತೆ ಹೀಗೆ ಮಾತಾಡ್ತಿದ್ಯಲ್ಲ ಯಾಕೆ? ತಲೆ ಮೇಲೆ ಶನಿದೇವ ಇದ್ದ ಹಾಗೆ ಅವನಿ ನನ್ನ ಪಕ್ಕದಲ್ಲಿ ಶನಿ ಹಾಗೆ ಇರೋ ಅಷ್ಟು ದಿನ ಹಾಗೆ ಇರುತ್ತೆ. ಒಂದ್ ಕಡೆ ಆ ಕುಲಗುರುಗಳು ಯಾವಾಗ ನಂದು ಕಳ್ಳ ಜಾತಕ ಅಂತ ಹೇಳ್ತಾರೋ ಅಂತ ಭಯ. ಮತ್ತೊಂದ್ ಕಡೆ ಅವನಿ ನಾಳೆ ನನ್ನ ಹತ್ರ ದೇವಸ್ಥಾನದಲ್ಲಿ ಕಠಿಣ ಪೂಜೆಗಳನ್ನ ಮಾಡಿಸೋದಕ್ಕೋಸ್ಕರ ದೊಡ್ಡ ಪ್ಲಾನೇ ಮಾಡಿದಾಳೆ. ನನ್ನ ಜಾತಕದ ಬಗ್ಗೆ ಗೊತ್ತಾಗೋದಕ್ಕೆ 15ನೇ ತಾರೀಕಿನವರೆಗೂ ಟೈಮ್ ಇದೆ ಅಲ್ವಾ ಅಂತ ಆರಾಮಾಗೇ ಇದ್ದೆ. ಆದ್ರೆ ನನ್ನ ಬಗ್ಗೆ ವೇದವತಿ ಮುಂದೆ ನಾಳೆನೇ ಬಯಲಾಗೋ ಹಾಗಿದೆ. ದೇವ್ರ ಕೋಣೆಯಿಂದ ಅಮ್ಮನವ್ರ ಪೆಟ್ಟಿಗೆನ ಹೊರಗಡೆ ತರೋದಕ್ಕಾಗ್ಲಿಲ್ಲ. ದೇವ್ರ ಕೋಣೆಯಿಂದ ಬೀಗದ ಕೈನೂ ಕೂಡ ಹೊರಗಡೆ ತರೋದಕ್ಕಾಗ್ಲಿಲ್ಲ. ಹಳ್ಳಿಲಿ ಪ್ರಸಾದ ತಯಾರು ಮಾಡೋದಕ್ಕಾಗ್ಲಿಲ್ಲ. ಅದೆಲ್ಲದ್ರಿಂದ ಬೇರೆ ಬೇರೆ ಕಾರಣಗಳಿಂದ ತಪ್ಪಿಸ್ಕೊಂಡೆ. ನಾಳೆ ಪೂಜೆ ಹತ್ರ ಅಂತೂ ಯಾವುದೇ ಪರಿಸ್ಥಿತಿನಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾಳೆ ನನಗೆ ಡೆಡ್ಲೈನ್ ಹಾಗೆ. ಗರುಡ ಪುರಾಣದಲ್ಲಿ ಶಿಕ್ಷೆಗಳು ಹೇಗಿರುತ್ತೋ ಆ ದೇವಸ್ಥಾನದಲ್ಲಿ ಪೂಜೆಗಳು ಕೂಡ ಅಷ್ಟು ಕಠಿಣವಾಗಿರುತ್ತಂತೆ. ಅದನ್ನ ನೆನೆಸ್ಕೊಂಡ್ರೇನೆ ಈಗಲೇ ಜ್ವರ ಬರೋ ಹಾಗಿದೆ. ತಪ್ಪಿಸ್ಕೊಳ್ಳೋ ದಾರಿನೇ ಇಲ್ವಾ? ಅಂತ ಆಸೆಗಳನ್ನ ಇಟ್ಕೊಳ್ಳೋದು ಅನಾವಶ್ಯಕ. ನಾನು ನಾಳೆ ಸರಿಯಾಗಿ ಸಿಕ್ಕಾಕೊಂಡಿದ್ದೀನಿ ಅಷ್ಟೇ. ನಾನು ಬದುಕಿದ್ರೆ 15ನೇ ತಾರೀಕು ನನ್ನ ಮದುವೆ ನೋಡ್ತೀರಾ, ಇಲ್ಲ ಅಂದ್ರೆ ನನ್ನ ಶವ ನೋಡ್ತೀರಾ. ಏನ್ ನಿಹಾ ಮಾತುಗಳು? ತಲೆ ಎಲ್ಲ ಕೆಟ್ಟ ಹೋಗಿದೆ. ಇನ್ನು ಮಾತಾಡೋ ತಾಳ್ಮೆ ನನಗಿಲ್ಲ. ಇಡ್ತೀನಿ, ಬಾಯ್. ನಿಹಾ ಮಗಳೇ, ಕ್ಷಣ ಕ್ಷಣ ಗಂಡಾಂತರದಿಂದ ಕಳೀತಿದ್ದಾಳೆ. ಅವಳ ಜೀವನದಲ್ಲಿ ಆನಂದದ ಗಳಿಗೆ ಯಾವಾಗ ಬರುತ್ತೋ ಏನೋ. ನಿಹಾರಿಕಾ ಮದುವೆ ವಿಷಯದಲ್ಲಿ ನಮಗೆ BP ಶುಗರು ಜಾಸ್ತಿ ಆಗ್ತಿದೆ. ಕೇಳಿಸ್ಕೊಂಡ್ಬಿಟ್ಲು. ನನ್ ಗುಟ್ಟು ನಾಳೆ ಬಯಲಾಗತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಲೇ ಬಯಲಾಗೋಯ್ತು. ನಾಳೆ ಪೂಜೆ ಬಗ್ಗೆ ಈಗಲೇ ತುಂಬ ಟೆನ್ಷನ್ ತಗೊಂಡು ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳ್ಬಿಟ್ಯಾ? ಅಪ್ಪ, ಇವಳು ನನ್ನ ಜಾತಕದ ಬಗ್ಗೆ ಕೇಳಿಸ್ಕೊಳ್ಳಿಲ್ಲ. ನೀನು ಈ ಮನೆ ಯಜಮಾನಿಕೆ ಬಗ್ಗೆ ಯೋಚನೆ ಮಾಡ್ತಾ ಏನು ಕಳ್ಕೊಂತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಾ ಇಲ್ಲ. ಪ್ರಶಾಂತತೆ ಇಲ್ಲದೆ ಇರೋ ಜೀವನ ಅನವಶ್ಯಕ ನಿಹಾರಿಕಾ. ಯಾಕೆ ಅಂದರೆ ತೀವ್ರವಾದ ಕೋರಿಕೆಗಳು ಸಂತೋಷನ ಕೊಡಲ್ಲ. ಒಂದು ತೀರಿದ್ರೆ ಮತ್ತೊಂದು ಬೇಕು ಅನ್ಸುತ್ತೆ. ಅದಕ್ಕೆ ಹೇಳ್ತಾರೆ ಮನಸ್ಸಿಗೆ ಲಗಾಮ್ ಹಾಕಬೇಕು ಅಂತ. ಒಬ್ಬ ಚಂದಮಾಮನ್ ನೋಡಿ ಆನಂದ ಪಡ್ತಾನೆ, ಮತ್ತೊಬ್ಬ ಚಂದ್ರಮಂಡಲಕ್ಕೆ ಯಾವಾಗ ಹೋಗ್ತೀನಾ ಅಂತ ಬೇಜಾರು ಮಾಡ್ಕೊತಾನೆ.
ನೀನು ಎರಡನೇ ಥರ. ನೀನು ನಮ್ಮನೆಗೆ ಸರಿಯಾದವಳಲ್ಲ. ನಿಂಗೆ ಅರ್ಹತೆ ಇಲ್ಲ, ಅದಕ್ಕೇನೆ ನಿನ್ ಮದುವೆ ನಡೀತಾ ಇಲ್ಲ. ಈಗಾದರೂ ಅದನ್ನ ಗಮನಿಸಿ ನೀನು ಈ ಮನೆಯಿಂದ ಹೊರಟೋದ್ರೆ ಚೆನ್ನಾಗಿರತ್ತೆ. ನಿನ್ ಹರಿಕತೆ ಹೇಳೋದೆಲ್ಲ ಮುಗೀತಾ ಅಥವಾ ಇನ್ನೇನಾದ್ರೂ ಇದೆಯಾ? ನೀನ್ ಹೇಳ್ದಷ್ಟು ಸುಲಭವಾಗಿ ನಾನು ನಿಮ್ಮ ಮನೆನ ಬಿಟ್ಟು ಹೋಗೋಳೆ ಆಗಿದ್ದಿದ್ರೆ ಎಲ್ಲಿವರೆಗೂ ಯಾಕಿರ್ತಿದ್ದೆ? ನಿನ್ ಮಾತುಗಳನ್ನ ಕೃಷ್ಣನ್ ಮಾತು ಹಾಗೆ ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡಿ ದೇವಸ್ಥಾನದಲ್ಲಿ ನನ್ ಕೊಟ್ಟು ರಟ್ ಮಾಡೋದಕ್ಕೆ ನೀನು ಪ್ಲಾನ್ ಮಾಡಿದೆ. ನಾಳೆ ನಿನ್ ಮೇಲೆ ವಿಜಯ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ನಿನ್ನಿಂದ ಆಗಲ್ಲ. ಅಲ್ಲಿ ದೀಕ್ಷೆಗಳು ಪೂಜೆಗಳು ಪಿಜ್ಜಾ ಬರ್ಗರ್ ತಿಂದಷ್ಟು ಸುಲಭ ಅಲ್ಲ. ನಾಳೆನೆ ನಿನಗೆ ಕೊನೆ ದಿನ. ಒಂದ್ ವೇಳೆ ನಾಳೆ ತಪ್ಪಿಸ್ಕೊಂಡ್ರೆ ನೀನು ಹಸೆ ಮನೆ ಮೇಲೆ ಕೂತ್ಕೊಳ್ಳೋಕ್ ಮುಂಚೆ, ನಿನ್ ಕುತ್ತಿಗೆಗೆ ಮಂಗಳಸೂತ್ರ ಬೀಳೋಕ್ ಮುಂಚೆ ಮದ್ವೆ ನಿಲ್ಲೋದಕ್ಕೆ ಬೇಕಾಗಿರೋ ಪ್ರಯತ್ನಗಳನ್ನೆಲ್ಲ ನಾನು ಮಾಡ್ತಾನೆ ಇರ್ತೀನಿ. ನಾಳೆ ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಏನಲ್ಲ ಬಿಡು. ಏನ್ ಬಾವ ಯೋಚನೆ ಮಾಡ್ತಿದ್ಯಾ? ದೇವಸ್ಥಾನದಲ್ಲಿ ನಿಹಾರಿಕಾ ಹತ್ರ ಕಠಿಣ ಪೂಜೆ ಮಾಡಿಸ್ಬೇಕು ಅನ್ನೋದು ಕೃಷ್ಣ ಅಣ್ಣನ ಕಾನ್ಸೆಪ್ಟ್ ಅಲ್ಲ, ನಿಂದು ಅಂತ ನನಗೆ ಅರ್ಥ ಆಯ್ತು. ಹೌದು ಬಾವ, ನೀನ್ ಗೆಸ್ ಮಾಡಿರೋದು ನಿಜಾನೇ. ಯಾಕೆ ಹಾಗೆ ಮಾಡಬೇಕು ಅನ್ಕೋತಿದ್ಯಾ? ಅದರಿಂದ ಏನು ಉಪಯೋಗ? ಅಪರಾಧ ಮಾಡಿದವ್ರಿಗೆ ಕಠಿಣವಾದ ಶಿಕ್ಷೆನ ವಿಧಿಸ್ತಾರೆ. ಯಾಕೆ ಅಂದ್ರೆ ಮತ್ತೊಬ್ರು ಅಂತ ಅಪರಾಧ ಮಾಡದೆ ಭಯ ಶುರುವಾಗತ್ತೆ ಅಂತ. ಅದೇ ಸೂತ್ರನ ಇವಾಗ ನಾನು ನಿಹಾರಿಕಾ ಮೇಲೆ ಉಪಯೋಗಿಸಿದ್ದೀನಿ. ನಿಹಾರಿಕಾ ಅಂತೂ ಇಷ್ಟು ದಿನಗಳಿಂದನೂ ತಪ್ಪು ಮೇಲೆ ತಪ್ಪು ಮಾಡ್ತಾ ಮದುವೆವರೆಗೂ ಬಂದಿದ್ದಾಳೆ. ಅವಳಗ್ ಭಯ ಶುರುವಾಗಬೇಕು ಅಂದ್ರೆ ದೇವಸ್ಥಾನದಲ್ಲಿ ಕಠಿಣವಾದ ಪರೀಕ್ಷೆ ಇಡಬೇಕು. ಅದಕ್ಕೆ ಭಯ ಪಟ್ಟಾದ್ರೂ ನಿಹಾರಿಕಾ ಒಪ್ಕೊಂತಾಳೆ ಅಂತ ಒಂದು ಚಿಕ್ಕ ಆಸೆ. ನಾನು ಅನ್ಕೊಂಡ ಹಾಗೆ ನಡೆಯತ್ತೋ ಇಲ್ವೋ ಅನ್ನೋದು ಆಮೇಲಿನ ವಿಷಯ. ಕಡೆ ಪಕ್ಷ ಇಲ್ಲಿವರೆಗೂ ನಿಹಾರಿಕಾ ಮಾಡಿರೋ ತಪ್ಪುಗಳಿಗೆ ಪಾಪಗಳಿಗೆ ಪ್ರಾಯಶ್ಚಿತ್ತನಾದ್ರೂ ಆಗತ್ತೆ. ಒಂದ್ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ಕೊಳ್ಳೋ ಒಂದ್ ಹೆಣ್ಣಿಗೆ ಇದಕ್ಕಿಂತ ಒಳ್ಳೆ ಮನೆ ಇನ್ನೊಂದು ಸಿಗೋದಿಲ್ಲ. ನಿಹಾರಿಕಾ ನಮ್ಮ ಮನೆಗೆ ಕಾಲಿಡೋದನ್ನ ತನ್ನ ಅದೃಷ್ಟ ಅಂತ ಭಾವಿಸೋದ್ ಬಿಟ್ಟು ನಮ್ಮ ಮೇಲೆ ಕುತಂತ್ರ ಮಾಡ್ತಿದ್ದಾಳೆ. ಅವಳ ಸ್ವಾರ್ಥಕ್ಕೋಸ್ಕರ ಎಷ್ಟು ನಷ್ಟನ ಸೃಷ್ಟಿಸ್ತಾಳೋ ನಾವು ಅಂದಾಜ್ ಮಾಡೋದಕ್ಕಾಗಲ್ಲ. ನಂದು ನಾನೇ ಎಲ್ಲ ಅನ್ನೋದು ಅಹಂಕಾರಕ್ಕೆ ಗರ್ವಕ್ಕೆ ಪ್ರಧಾನವಾದ ಕಾರಣಗಳು. ನಮ್ಮವ್ರನ್ನ ದೂರ ಮಾಡ್ಕೊಳ್ಳೋದಕ್ಕೆ ಅದೇ ಶತ್ರುಗಳು. ನಿಹಾರಿಕಾಗೆ ಅಂತ ರೋಗ ಇದೆ. ಆ ರೋಗನ ನಾನು ಗುಣಪಡಿಸ್ಬೇಕು. ಮನುಷ್ಯ ಯಾರಿಗೆ ಭಯಪಟ್ಟರು ಪಡದೆ ಹೋದ್ರೂ ದೇವರಿಗೆ ಭಯ ಪಡಬೇಕು. ಯಾಕೆ ಅಂದರೆ ಪಾಪ ಮಾಡಿದವರು ಕೋರ್ಟಿಂದ ಬೇಕಿದ್ರೂ ತಪ್ಪಿಸ್ಕೋಬೋದು, ಆದರೆ ದೇವರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಕೊನೆ ನಿರ್ಧಾರ ದೇವ್ರದೇನೆ. ಅದಕ್ಕೆ ದೇವ್ರು ಅನ್ನೋ ನ್ಯಾಯಾಲಯದ ಹತ್ರ ನಿಹಾರಿಕಾನ ಕರ್ಕೊಂಡು ಹೋಗಿ ಶಿಕ್ಷಿಸಿ ನನ್ನ ಕುಟುಂಬನ ನಾನು ಕಾಪಾಡ್ಕೋತಾ ಇದ್ದೀನಿ. ನಾಳೆ ಏನ್ ನಡೆಯುತ್ತೋ ನೋಡೋಣ. ಗುರುಗಳ ಮೌನ ದೀಕ್ಷೆ ಮುಗಿತಾ ಸ್ವಾಮಿ? ನಾಡಿದ್ದು 15ನೇ ತಾರೀಕು, ಆ ದಿನ ಮುಗಿಯುತ್ತೆ. ಗುರುಗಳು 15 ದಿವಸದಿಂದ ಮೌನ ವ್ರತದಲ್ಲಿರೋದು ನಮ್ ಬಾಯಿ ಕಟ್ಟಾಗ್ತಂಗಿದೆ. ವರ್ಷದಲ್ಲಿ 2 ಸಲ ಗುರುಗಳು ಇಂಥ ದೀಕ್ಷೆ ತಗೋತಾರೆ ಅನ್ನೋ ವಿಷಯ ನಿಮಗೆ ಗೊತ್ತಲ್ವಾ? ಹೌದು. ಹಾಗಾದ್ರೆ ನಾಡಿದ್ ಬನ್ನಿ ಅಂತ ಹೇಳ್ತೀರಾ?
ಗುರುಗಳ ಹತ್ರ ಒಂದ್ ಸಮಸ್ಯೆನ ಹೇಳ್ಕೋಬೇಕು. ನಾಳೆ ಬೆಳಿಗ್ಗೆ ಗುರುಗಳಿಗೆ ಒಂದು ಮುಖ್ಯವಾದ ಕೆಲಸ ಇದೆ. ಸಿಟಿಲಿ ವೇದವತಿ ಇದಾರಲ್ಲ, ಅವ್ರ ಮನೆಯಲ್ಲಿ ಮದುವೆ ಇದೆ. ಬರೋ ಸೊಸೆ ಜಾತಕ ಸರಿಯಾಗಿದೆಯೋ ಇಲ್ವೋ ಅಂತ ನೋಡಕ್ ಕೇಳಿ ತುಂಬಾ ದಿನ ಆಗಿದೆ. ಗುರುಗಳು ಮೊದಲು ಆ ಕೆಲಸ ಮಾಡ್ತಾರೆ, ಆಮೇಲೆ ಬೇರೆಯವ್ರ ಕೆಲಸ. ಸರಿ ಸ್ವಾಮಿ, ನಾವು ಹೊರಡ್ತೀವಿ. ಬರ್ತೀವಿ. ನನಗೆ ಪೂಜೆ ವ್ರತ ಮಾಡಕ್ ಬರಲ್ಲ ಅಂತ ವೇದವತಿ ಮುಂದೆ ನಿರೂಪಿಸೋದಕ್ಕೋಸ್ಕರ ಅವನಿ ಶತವಿಧ ಪ್ರಯತ್ನ ಮಾಡ್ತಾ ಇದ್ದಾಳೆ. ಇಲ್ಲಿ ಕಣ್ಣಾಂತರನ ದಾಟ್ತೀನೋ, ಕೈ ಮುಗ್ದು ಓಡ್ ಹೋಗ್ತೀನೋ. ಸಿಟಿ ಹೊರಗಡೆ ಇರೋ ಧರ್ಮಪುರಿ ಟೆಂಪಲ್ ಇದೇ ನಿಹಾರಿಕಾ. ಒಂದ್ ಕಾಲದಲ್ಲಿ ಧರ್ಮ 4 ಕಾಲ್ ಮೇಲೆ ನಡೀತಾ ಇತ್ತು. ಇವಾಗ ಧರ್ಮದ ಬದಲು ಪಾಪ 4 ಕಾಲ್ ಮೇಲೆ ನಡೀತಾ ಇದೆ ಅಲ್ವಾ? ಅದಕ್ಕೆ ಕಲಿಯುಗದಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಈ ತರ ಶಕ್ತಿವಂತವಾದ ದೇವಾಲಯಗಳು ನಮ್ಮ ಪಾಲಿಗೆ ವರವಾಗಿದೆ. ಇಲ್ಲಿ ನೀನು ಪ್ರತಿ ವಿಷಯದಲ್ಲೂ ಜಯಿಸ್ತೆ ಅಂದ್ರೆ ನಿನಗೆ ಯಾವತ್ತೂ ಸೋಲಿರಲ್ಲ. ದೇವಸ್ಥಾನದಲ್ಲಿ ಗೈಡ್ ಆಗಿ ಸೇರ್ಕೊಂಡ್ಬಿಡು ಅವನಿ. ತುಂಬಾ ವಿವರಿಸ್ತಾ ಇದೆಯಾ ಅಲ್ವಾ? ನಿಮ್ಮ ಹತ್ರ ಹೇಳೋ ಸಂದರ್ಭ ಬಂದಿಲ್ಲ, ಆದ್ರೆ ಅವನಿ ಒಂದ್ ಟೈಮಲ್ಲಿ ಟೂರಿಸ್ಟ್ ಗೈಡ್ ಆಗಿ ಜಾಬ್ ಮಾಡಿದ್ಲು ನಿಹಾರಿಕಾ. ಅವಾಗ ಸಿಟಿನಲ್ಲಿ ನಂಬರ್ 1 ಗೈಡು ಅವನಿನೇ ಗೊತ್ತಾ? ಹೌದಾ ತಮ್ಮಯ್ಯ? ಅದಕ್ಕೇನು, ಅವನಿ ತನ್ನ ಮಾತುಗಳಿಂದ ಎಂತವನ್ನ ಬೇಕಾದ್ರೂ ಕಂಟ್ರೋಲ್ ಮಾಡ್ತಾಳೆ. ಆ ವಿಷಯದಲ್ಲಿ 100ಕ್ಕೆ 100 ಮಾರ್ಕ್ಸ್ನ ನಿಹಾರಿಕಾಗೆ ಕೊಡ್ಬೇಕು ಬಾವಾ. ಯಾಕಂದ್ರೆ ಮಾತಲ್ಲಿ ಕಂಟ್ರೋಲ್ ಮಾಡೋದ್ರಲ್ಲಿ ನಿಹಾರಿಕನ ಮೀರ್ಸೋರು ಯಾರೂ ಇಲ್ಲ. ಅದ್ ಮಾತ್ರ ನಿಜ. ನಿಹಾರಿಕಾ ಜಾತಕ ನನ್ನ ಜಾತಕದ ಜೊತೆ ಹೊಂದಾಣಿಕೆ ಆಗಿದೆ. ನಮ್ಗೆ ಯಾವುದೇ ಅನುಮಾನಗಳು, ತಪ್ಪು ಕಲ್ಪನೆಗಳು ಇಲ್ಲ. ಕೃಷ್ಣನ್ಗೆ ಮನಸ್ಸಲ್ಲಿ ತುಂಬ ಅನುಮಾನಗಳಿರೋದ್ರಿಂದ ಇವತ್ತು ನಾವಿಲ್ಲಿಗೆ ಬರಬೇಕಾಗಿ ಬಂತು. ಏನಾದರೂ ನಮ್ಮೊಳ್ಳೆದಿಕ್ಕೆ ಕೃಷ್ಣ, ಅನುಮಾನ ಎಲ್ಲ ಕ್ಲಿಯರ್ ಆಗಬೇಕು ಅಂದ್ರೆ ದೇವಸ್ಥಾನದಲ್ಲಿ ಮಾಡಬೇಕಾಗಿರೋದನ್ನೆಲ್ಲ ನಿಹಾರಿಕಾನೇ ಮಾಡಬೇಕು. ನಡೀರಿ, ಹೋಗೋಣ ಬನ್ನಿ. ಸಾರಿ ನಿಹಾರಿಕಾ, ಅವನಿಗೆ ನಾವು ಸರಿಯಾಗಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ಆದರೆ ನಿಂದ ಅಮ್ಮನ ಜಾತಕ ಅಲ್ವಾ, ನೀನು ಮಾಡಿಬಿಡ್ತೀಯ ಬಿಡು. ನಿಂಗೆ ಹೆಂಡತಿ ಆಗೋಳು ಪೂಜೆ ಮಾಡೋದ್ರಲ್ಲಿ ಎತ್ತಿದ ಕೈ ಅನ್ಕೊಂತಿದ್ಯೇನೋ. ಇವತ್ತು ನಿಹಾರಿಕಾ ನಿಜ ಸ್ವರೂಪ ಬಯಲಾಗಿ ಹೇಗೆ ಓಡೋಗ್ತಾಳೆ ನೋಡ್ತಾ ಇರು. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರನಮ್ಮ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಸಿಟಿಯಿಂದ ಬಂದಿದ್ದೀವಿ. ಹೌದಮ್ಮ, ಶುಭವಾಗ್ಲಿ. ಇವರು ನಮ್ಮತ್ತೆ ಮಾವ ವೇದವತಿ ಪ್ರಸಾದ್ ರಾವ್ ಅವರು, ಅನ್ನಪೂರ್ಣ ದೇವಿ ಆರಾಧಕರು. ರಾಮಚಂದ್ರಪುರದ ಅನ್ನಪೂರ್ಣಾದೇವಿ ದೇವಸ್ಥಾನ ಧರ್ಮಕರ್ತರು. ನಮಸ್ಕಾರನಮ್ಮ. ನಮಸ್ಕಾರ ಪುರೋಹಿತ್ರೆ. ನಿಮ್ಮ ಹೆಸರು ಕೇಳಿದ್ವಿ, ಈಗ ಸಾಕ್ಷಾತ್ ನೋಡ್ದಂಗಾಯ್ತು. ಮೊದಲು ನಮ್ಮ ಪ್ರಾಂತ್ಯಕ್ಕೆ ಬಂದಿದ್ದ ಬರದ ಬಗ್ಗೆ ನೀವು ಕತೆ ಕೇಳೇ ಇರ್ತೀರ. ಆಮೇಲೆ ಆ ಜಾಗ ಹೇಗೆ ಸುಭಿಕ್ಷವಾಯ್ತೋ ಚರಿತ್ರೆಲೂ ಕೇಳಿರ್ತೀರ. ಕೇಳಿದ್ದೀನಿ, ಓದಿದ್ದೀನಿ. ಭರಣಿ ನಕ್ಷತ್ರ, ಮೇಷರಾಶಿ, ಶುಕ್ರವಾರದ ದಿನ ಕಾರ್ತಿಕ ಮಾಸದಲ್ಲಿ ಜನಿಸಿರೋ ನಾನು ನನ್ನ ವಂಶಾಚಾರಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ಇವಾಗ ಮುಂದಿನ ತಲೆಮಾರು ಆ ಜವಾಬ್ದಾರಿನ ತಗೊಳ್ಳೋ ಅಂಥ ಸಮಯ ಬಂದಿದೆ. ನನ್ನ ಜಾತಕ ಸಮಾನಳಾಗಿರೋ ಈ ಹುಡುಗಿ ನಮ್ಮ ಮನೆ ದೀಪ ಹಚ್ಚೋದಕ್ಕೆ ಬರ್ತಾ ಇದ್ದಾಳೆ. ಆದರೆ ನನ್ನ ಮಗನ ಜೊತೆ ಬರ್ತಿರೋ 15ನೇ ತಾರೀಕು ನಡೆಯೋ ಮದುವೆಗೆ ಚಿಕ್ಕ ಚಿಕ್ಕ ಆತಂಕಗಳು ಎದುರಾಗ್ತಿದೆ. ಅದಕ್ಕೆ ನಮ್ಮ ಚಿಕ್ಕ ಸೊಸೆ ಹೇಳ್ದಾಗೆ ಆಗೋ ಸೊಸೆ ಹತ್ರ ಪೂಜೆ ಮಾಡಿಸ್ಬೇಕು ಅಂತ ಬಂದಿದ್ದೀವಿ.
ದೇವಸ್ಥಾನದಲ್ಲಿ ಬೇರೆ ಬೇರೆ ಪೂಜೆಗಳು ಹರಕೆ ಇರುತ್ತೆ ಅಂತ ಕೇಳಿದೀವಿ. ಅದ್ರ ಬಗ್ಗೆ ಏನಾದ್ರೂ ಹೇಳ್ತೀರಾ ಪುರೋಹಿತ್ರೆ? ಇಲ್ಲಿ ಒಂದೊಂದು ಸಮಸ್ಯೆಗೂ ಒಂದೊಂದು ಥರ ಪರಿಹಾರ ಇರುತ್ತೆ. ನೂರೆಂಟು ಬಿಂದಿಗೆಯಲ್ಲಿ ಗಂಗಾಭಿಷೇಕ, ಮೆಟ್ಲತ್ತಿ ದೀಪ ಸಮರ್ಪಿಸೋದು, ಕೆಂಡದ ಮೇಲೆ ನಡೆಯೋದು, ಪೂರ್ವಜನ್ಮದ ಪಾಪ ದಂಡನೆಯಂತೆ ಎಷ್ಟೋ ಇರುತ್ತೆ.